ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಅಂದನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಇಂದು ಮಾದಕ ವಸ್ತು ನಾಶಗೊಳಿಸುವ ಮಹತ್ವದ ಕಾರ್ಯಾಚರಣೆ ನಡೆಯಿತು. ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವತಿಯಿಂದ ವಶಪಡಿಸಿಕೊಳ್ಳಲಾಗಿದ್ದ ಗಾಂಜಾ, ಟ್ಯಾಬ್ಲೆಟ್ ಮತ್ತು ಕಪ್ ಸಿರಪ್ ಸೇರಿ ಒಟ್ಟು 182 ಕೆಜಿ 285 ಗಾಂಜಾ, ಸುಮಾರು 53 ಲಕ್ಷದ ಮೌಲ್ಯದ ಮಾದಕ ವಸ್ತುಗಳು ಧ್ವಂಸಗೊಳಿಸಲಾಯಿತು. ಬೀದರ್ ಜಿಲ್ಲೆಯ ಧನೂರ್ ಗ್ರಾಮದಲ್ಲಿರುವ ಇನ್ನೋರೋ ಬಯೋಟಿಕ್ ಜೈವಿಕ ತ್ಯಾಜ್ಯ ವಿಲೇವಾರಿ ಘಟಕದ ಕುಲುಮೆಯಲ್ಲಿ ಗಾಂಜಾ, ಗುಳಿಗೆ, ಸಿರಪ್ ಬಾಟಲಿಗಳು ನಾಶಪಡಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸರಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ಕಮಲ್ ಹಾಸನ್ ಹೇಳಿಕೆ ವಿಚಾರವಾಗಿ ಇಂದು ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕರ್ನಾಟಕ ಏಕೀಕರಣ ಹೋರಾಟಗಾರ ಶಿವಶರಣಪ್ಪ ವಾಲಿ ಅವರು, ಕಮಲ್ ಹಾಸನ್ ಒಬ್ಬ ಪ್ರಸಿದ್ಧ ವ್ಯಕ್ತಿ, ಒಳ್ಳೆ ಚಿತ್ರ ತೆಗೆದವರು. ಆದರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂಬುದು ಖಂಡಿಸುತ್ತೇನೆ ಹಾಗೂ ವಿರೋಧಿಸುತ್ತೇನೆ. ಈ ರೀತಿ ಹೇಳಿಕೆ ನೀಡುವುದು ಭಾಷೆಗೆ ಮಾಡಿದ ಅಪಮಾನ ಮತ್ತು ಅಪರಾಧ. ಅವರು ಮಾಡಿದ ತಪ್ಪಿಗೆ ಕನ್ನಡಿಗರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಬಹಿರಂಗವಾಗಿ ಕ್ಷಮೆ ಕೇಳುವವರೆಗೂ ಕರ್ನಾಟಕದಲ್ಲಿ ಅವರ ಚಿತ್ರ ಓಡಬಾರದೆಂದು ಕಮಲ್ ಹಾಸನ್ ಕ್ಷಮೆಗೆ ಒತ್ತಾಯಿಸಿದರು. ಕಮಲ್ ಹಾಸನ್ ಇವರೊಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಪ್ರಸಿದ್ಧ ವ್ಯಕ್ತಿ, ಸಾಹಿತ್ಯದಲ್ಲಿ ಪಳಗಿದವರು, ಸಾಹಿತ್ಯವನ್ನು ಮನನ ಮಾಡಿ ಚಲನಚಿತ್ರಗಳನ್ನು ತೆಗೆದವರು. ಇಂಥ ಒಬ್ಬ ವ್ಯಕ್ತಿ ತಪ್ಪಿಯೋ ಅಥವಾ ಉದ್ದೇಶಪೂರ್ವಕವೋ ಅಥವಾ ದ್ವೇಷದಿಂದಲೋ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದು ನಾನು ಕನ್ನಡ ಶಕ್ತಿ ಕೇಂದ್ರದ ವತಿಯಿಂದ ಖಡಾಖಂಡಿತವಾಗಿ ಖಂಡಿಸುತ್ತೇನೆ, ವಿರೋಧಿಸುತ್ತೇನೆ, ವಿರೋಧಿಸಬೇಕೆಂದು ಹೇಳುತ್ತೇನೆ. ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿತು ಅಂತ ಹೇಳೋದು ಸರಾಸರಿ ತಪ್ಪು ಅಷ್ಟೇ ಅಲ್ಲ, ಭಾಷೆಗೆ ಮಾಡಿದಂಥ ಅಪಮಾನ ಅಥವಾ ಅಪರಾಧ. ಅವರು ಮಾಡಿದ ತಪ್ಪಿಗಾಗಿ ಅವರು ಸ್ಪಷ್ಟವಾಗಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಕನ್ನಡಿಗರ ಕ್ಷಮೆ ಕೇಳಬೇಕು. ಯಾಕಂದರೆ ಈ ಭಾಷೆಗಳು ಎಲ್ಲ ಶ್ರೇಷ್ಠವಾಗಿವೆ, ಯಾವುದರಿಂದ ಹುಟ್ಟಿವಲ್ಲ. ಕಳೆದ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬೀದರ್ ಬೆಂಗಳೂರು ವಿಮಾನಯಾನ ಕಳೆದ ತಿಂಗಳು ಅಂದರೆ ಏಪ್ರಿಲ್ನಲ್ಲಿ ಪುನರಾರಂಭಗೊಂಡಿದ್ದು, ಆರಂಭವಾದ ನಂತರ ಅನೇಕ ಬಾರಿ ಸುದ್ದಿಯಾಗುತ್ತಲೇ ಇದ್ದು, ಪ್ರಾರಂಭವಾದ ಒಂದೇ ತಿಂಗಳಲ್ಲಿ 5 ರಿಂದ 6 ಬಾರಿ ವಿಮಾನ ಸ್ಥಗಿತಗೊಂಡಿದ್ದು, ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಇಂದು ಮತ್ತು ನಿನ್ನೆ ಕೂಡ ಬೀದರ್ ವಿಮಾನಯಾನದಲ್ಲಿ ವ್ಯತ್ಯಯವಾಗಿದ್ದು, ಸಾರ್ವಜನಿಕರು ಪರದಾಡುವಂತಾಗಿದೆ. ಈ ರೀತಿ ಪದೇ ಪದೇ ವಿಮಾನಯಾನ ಸ್ಥಗಿತವಾಗುತ್ತಿರುವುದು ಕುರಿತು ಜಿಲ್ಲೆಯ ಸಂಸದರು ಮತ್ತು ಸಚಿವರು ನಿಗಾ ವಹಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜಿಲ್ಲೆಯ ಹುಲ್ಸೂರು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಯ ವಿವಿಧ ಸಮಸ್ಯೆಗಳು ಈಡೇರಿಸುವಂತೆ ಒತ್ತಾಯಿಸಿ ಭಾರತೀಯ ದಲಿತ ಪ್ಯಾಂಥರ್ ವತಿಯಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ 1 ದಿನದ ಸಾಂಕೇತಿಕ ಧರಣಿ ನಡೆಸಲಾಯಿತು. ಹುಲ್ಸೂರು ತಾಲೂಕಿನಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ. ಉದ್ಯೋಗ ಖಾತ್ರಿ ಯೋಜನೆಗಳ ಕಾಮಗಾರಿ ಕೆಲಸಕ್ಕೆ ಪಿಡಿಒ, ಎಡಿ, ಕಂಪ್ಯೂಟರ್ ಆಪರೇಟರ್ಗಳು ಸೇರಿ ಪ್ರತಿಯೊಬ್ಬ ಅಧಿಕಾರಿಗಳು ದುಡ್ಡು ಕೊಡುವ ತನಕ ಯಾವುದೇ ಕೆಲಸ ಮಾಡುತ್ತಿಲ್ಲ. ದುಡ್ಡು ಕೊಡದ ಕಾರಣ ಬಡವರ ಕೆಲಸ ನಿಲ್ಲುತ್ತಿದೆ. ಅಲ್ಲದೆ ಹುಲ್ಸೂರು ತಾಲೂಕಿನ ಹಳ್ಳಡಿ ಗ್ರಾಮದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಮಂಜೂರು ಮಾಡುವುದಕ್ಕೆ 5,000 ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ. ಹುಲ್ಸೂರು ಪಟ್ಟಣದ ಭೀಮನಗರ ಓಣಿಯ ಜನರಿಗೆ ಕಳೆದ 15 ವರ್ಷಗಳಿಂದ ಶುದ್ಧ ಕುಡಿಯುವ ನೀರು ಇಲ್ಲದೆ ಸಮಸ್ಯೆಗಳು ಅಧಿಕಾರಿಗಳು ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗುತ್ತಿಲ್ಲ. ಹಾಗಾಗಿ ಹುಲ್ಸೂರು ತಾಲೂಕಿನ ಗ್ರಾಮ ಪಂಚಾಯಿತಿ ಪಿಡಿಒ ಸೇರಿ ಎಡಿ, ಕಂಪ್ಯೂಟರ್ ಆಪರೇಟರ್ಗಳು ಸಹ ವರ್ಗಾವಣೆ ಮಾಡಬೇಕೆಂದು ತಹಸೀಲ್ದಾರ್ ಮುಖಾಂತರ ಎಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. 100 ಡೇಸ್ ಕೊಡ್ಬೇಕು ಒಂದು ವರ್ಷನಾಗ. ಈ ಇಯರ್ದಾಗ ಮಾರ್ಚ್ ಹಿಡ್ಕೊಂಡು ಇಲ್ಲಿ ತನಕ ಎಷ್ಟು ಮ್ಯಾಂಡೇಜ್ ಕೊಟ್ಟರೆ ಹೇಳಿ, ಒಂದ್ ಪಂಚಾಯತ್ದಾಗ ಎಷ್ಟು ಕೆಲಸ ಕಲ್ಸಿರಿ, ಎಷ್ಟು ವಾರ ಕೆಲಸ ಮುಗಿತು? 15 ದಿವಸ ನಡೆದದು. ವಿಡಿಯೋ ಸಾಬ್ರು ಏನಂತಾರ ಸರ್, ಎನಮರ್ ಮುಗಿತ್ರಿ ಮತ್ತ ಕೆಲಸ ವರ್ಕ್ ಇಲ್ಲ ಅಂತ ವರ್ಕ್ ಮಾಡಕ್ ಪ್ಲಾನ್ ಹೆಂಗ್ ಮಾಡ್ಬೇಕಂಬುದೇ ನಿಮ್ದು ಯಾವುದೇ ಅಧಿಕಾರಿ ಗೊತ್ತೇ ಇಲ್ಲ, ಗೊತ್ತಿಲ್ಲ. ಪ್ಲಾನ್ ಹೆಂಗ್ ಕಳಿಸ್ಬೇಕು, ಪ್ಲಾನ್ ಝಡ್ಪಿದಿಂದ ಅಪ್ರೂವಲ್ ಯಾವ ರೀತಿ ಮಾಡ್ಕೊಂಡು ಬರಬೇಕು ಅಂತ ನಿಮ್ಗೆ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಯಾವುದು ನಾಲಾ ಡಿಸಲ್ಟಿಂಗ್ ಆಗಲಿ, ಲೇಬರ್ ವರ್ಕ್ ಒಂದ್ ಬಿ ಕೆಲಸ ಬಂದಿಲ್ಲ ಗ್ರಾಮ ಪಂಚಾಯತ್ಗಳಿಗೆ. ಬರೀ ಮಟೀರಿಯಲ್ ವರ್ಕ್ದಾಗ ಅವ್ರು ಮಾಡ್ಕೊಡ್ತಾರ ಲೇಬರ್ಗಳಿಗೆ. ಈಗ ಅಡಿಷನಲ್ ಯಾವಾಗ ಮಾಡ್ತೀರಿ ಹೇಳಿ? 20 ವರ್ಷ ನೀರಿಲ್ಲ ಜನರಿಗೆ, ನೀರು ಬಿಡ್ಬೇಕಲ್ಲ, 2 ಫಿಲ್ಟರ್ ಅಂತ ಬೇರೆ. ಬೇಡ ಜಂಗಮ ಸಮುದಾಯದ ಕುರಿತು ಬಳ್ಳಾರಿಯಲ್ಲಿ ಖರ್ಗೆ ನೀಡಿದ ಹೇಳಿಕೆಗೆ ಬಳ್ಳಾರಿಯ ಕಲ್ಯಾಣ ಮಹಾಸ್ವಾಮೀಜಿ ಖಂಡನೆ ವ್ಯಕ್ತಪಡಿಸಿದರು. ಇಂದು ಬೀದರ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಬೇಡ ಜಂಗಮರು ಬೀದರ್ನಲ್ಲಿ ಕಲಬುರಗಿ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಇದ್ದಾರೆ. 5 ಲಕ್ಷ ಅಲ್ಲ, ರಾಜ್ಯದಂತ 18 ಲಕ್ಷ ಬೇಡ ಜಂಗಮ ಇದ್ದಾರೆ. ಅದನ್ನೆಲ್ಲ ತಿಳಿದುಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಬೇಕು. ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳದೆ ಮಾತನಾಡುವುದು ಖರ್ಗೆ ಅವರು ಶೋಭೆ ತರುವುದಿಲ್ಲ ಎಂದರು. ಮಾನ್ಯ ಖರ್ಗೆ ಅವರು ಹಿರಿಯ ರಾಜಕೀಯ ಮುತ್ಸದ್ದಿಗಳು, ನಮ್ಮ ಕಲ್ಯಾಣ ಕರ್ನಾಟಕದ ಒಬ್ಬ ಹಿರಿಯ ವ್ಯಕ್ತಿಗಳು. ಅವರು ವಿಜಯನಗರ ಜಿಲ್ಲೆ ಹೊಸಪೇಟೆ ಸರ್ಕಾರಿ ಸಾಧನಾ ಸಮಾವೇಶದಲ್ಲಿ ಮಾತಾಡಿರೋದು ಅದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ.
ಅದು ಸಂವಿಧಾನಕ್ಕೆ ವಿರೋಧ, ಅಂಬೇಡ್ಕರ್ ಅವರಿಗೆ ಅವಮಾನ. ನೀವೊಬ್ಬ ರಾಜಕೀಯ ಹಿರಿಯರಾಗಿ ಬೇಡ ಜಂಗಮ ಸಮಾಜದ ಬಗ್ಗೆ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದು ಸರಿಯಲ್ಲ. ಇದು ನಾವು ಖಂಡಿಸ್ತೀವಿ. ಖರ್ಗೆ ಅವರೇ ತಾವು ಹಿರಿಯರಾಗಿ ಈ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ, ಸರ್ಕಾರಿ ಸಭೆಯಲ್ಲಿ ಮಾತನಾಡೋದು ಸರಿಯಿಲ್ಲ. ನಿಮಗೆ ಆ ರೀತಿ ಸಮಸ್ಯೆ ಇದ್ದರೆ ಸರ್ಕಾರದ ಬಳಿ ಹೋಗಿ ನಿಮ್ಮ ಸಮಸ್ಯೆ ಏನಿದ್ದರೂ ಸರ್ಕಾರಕ್ಕೆ ಪತ್ರ ಬರೀರಿ, ಅಥವಾ ಬೇಡ ಜಂಗಮರಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಬರ್ರಿ, ನಮಗೆ ತಿಳಿ ಹೇಳ್ರಿ. ನಿಮ್ಮ ಪರವಾಗಿ ನಾವು ಕೂಡ ನಿಂತುಕೊಳ್ತೀವಿ. ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋ ಎಂಎಲ್ಸಿ ರವಿಕುಮಾರ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಕಲಬುರಗಿಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಪ್ರತಿಕ್ರಿಯೆ ನೀಡಿದ್ದು, ರವಿಕುಮಾರ್ಗೆ ಕೆಲಸ ಇಲ್ಲ, ಬುದ್ಧಿ ಇಲ್ಲ, ಮಹಿಳಾ ಡಿಸಿ ಬಗ್ಗೆ ಆ ಥರ ಮಾತನಾಡ್ತಾನೆ, ಬುದ್ಧಿ ಇಲ್ಲ, ಅವನಿಗೆ ನಾಚಿಕೆ ಬರಬೇಕು ಎಂದು ರವಿಕುಮಾರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. ಅವನಿಗೆ ಕೆಲಸ ಇಲ್ಲ, ಬುದ್ಧಿ ಇಲ್ಲ, ಈ ಥರ ಮಾತಾಡ್ತಾನೆ ಅವನು. BJP ಅವ್ರಿಗೆ ಏನು ಬೇಕು, ಬರೇ ಒಬ್ಬರು ಮಹಿಳಾ ಬಗ್ಗೆ ಆ ಥರ ಮಾತಾಡ್ತಾನೆ. ಅವನಿಗೆ ಬುದ್ಧಿ ಇಲ್ಲ, ನಾಚಿಕೆ ಬರಬೇಕು ಆ ಥರ ಮಾತಾಡ್ಬೇಕಂದ್ರೆ. ಬೀದರ್ ನಗರದ ಗುಂಪಾ ರಸ್ತೆಯ ಬ್ಯಾಂಕ್ ಕಾಲೋನಿಯಲ್ಲಿರುವ ಹನುಮಾನ್ ಮಂದಿರದಲ್ಲಿ ಮೇ 27ರಂದು ಮಂಗಳವಾರದಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಘಟಕದ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಬೀದರ್ ದಕ್ಷಿಣ ಕ್ಷೇತ್ರದ ಬೆಮ್ಮಡ್ಖಡ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ 2025-26ನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಕಾರ್ಯ ಚುರುಕುಗೊಳ್ಳುವ ಮುನ್ನ ಕೃಷಿ ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಸೋಯಾಬೀನ್, ತೊಗರಿ, ಹೆಸರು ಗೊಬ್ಬರ ಬಿತ್ತನೆ ಬೀಜಗಳು ದೊರೆಯುತ್ತಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಗ್ರಾಮದ ರೈತರಿಗೆ ಮನವಿ ಮಾಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಬೀದರ್ ನಗರಸಭೆ ಕಚೇರಿ ಎದುರು ಹಮ್ಮಿಕೊಳ್ಳಲಾಗಿದ್ದ ಅನಿರ್ದಿಷ್ಟಾವಧಿ ಮುಷ್ಕರ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಪೌರಾಡಳಿತ ಸಚಿವ ರಹೀಂ ಖಾನ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದರೂ ಸಹ ಮುಷ್ಕರ ಕೈಬಿಡದ ಪೌರ ಕಾರ್ಮಿಕರು ಮುಷ್ಕರವನ್ನು ಮುಂದುವರೆಸಿದ್ದಾರೆ. ಗೊಂಡ ಸಮಾಜ ಅತ್ಯಂತ ಪುರಾತನ ಇತಿಹಾಸ ಹೊಂದಿದೆ. ಭಕ್ತ ಕನಕದಾಸರು, ಚಂದ್ರಗುಪ್ತ ಮೌರ್ಯರಂಥ ಅನೇಕ ಇತಿಹಾಸ ಪುರುಷ ವ್ಯಕ್ತಿಗಳು ನೀಡಿದ ಈ ಸಮಾಜದ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ ಎಂದು ಮಾಜಿ ಸಚಿವ ಹಾಗೂ ಅವರ ಶಾಸಕ ಪ್ರಭು ಚವ್ಹಾಣ್ ಅವರು ತಿಳಿಸಿದರು. ಕಮಲ್ನಗರ್ ತಾಲೂಕಿನ ಚಾಂದೂರಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಹಾಗೂ ಮಾಳಿಂಗರಾಯ ಮಂದಿರದ ಉದ್ಘಾಟನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದುಷ್ಟರ ಸಂಹಾರಕ್ಕಾಗಿ ಭೂಮಿ ಮೇಲೆ ಬೀರದೇವರು ಅವತಾರವಾಗುತ್ತದೆ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ನಮ್ಮ ಭಾಗದಲ್ಲಿ ಹೆಚ್ಚಿನ ಪುರಾಣಗಳಲ್ಲಿ ಕಾಣುವ ಬೀರಲಿಂಗೇಶ್ವರ, ಮೈಲಾರಲಿಂಗೇಶ್ವರ ಗುಡಿಗಳಲ್ಲಿ ಎಲ್ಲ ಸಮುದಾಯದವರು ಭೇದ ಭಾವಗಳಿಲ್ಲದೆ ಭಕ್ತಿ ಭಾವದಿಂದ ಪೂಜಿಸುತ್ತಾರೆ ಎಂದು ತಿಳಿಸಿದರು. ಇವಾಗಿದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡ್ ಅಪ್ನಲ್ಲಿ. ನಮಸ್ಕಾರ.